ಆತ್ಮೀಯರೇ, ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ, 10ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನು ಹೇಗೆ ಮಾಡುವಂಥದ್ದು ಅನ್ನುವಂಥದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಅದರ ನಿರೂಪಣೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಮೊದಲು ಕಾರ್ಯಕ್ರಮಗಳ ಪಟ್ಟಿ ಮುಖ್ಯವಾಗಿರುತ್ತೆ. ಹಾಗೆಯೇ ಈ ವಿಡಿಯೋದಲ್ಲಿ ಅಂದರೆ ಈ ನಿರೂಪಣೆಯಲ್ಲಿ ನಾವು ಹೇಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಮೊದಲು ಪಟ್ಟಿ ಮಾಡ್ಕೊಂಡಿರುವಂಥದ್ದು. ಒಟ್ಟು 12 ಕಾರ್ಯಕ್ರಮಗಳು ಇಲ್ಲಿರುವಂಥದ್ದು. ಮೊದಲನೇದಾಗಿ ಪ್ರಾರ್ಥನೆ, ಆಮೇಲೆ ಉದ್ಘಾಟನೆ, ಆಮೇಲೆ ಸ್ವಾಗತ ಭಾಷಣ, ನಂತರ ಪಾಲಕರ ಅನಿಸಿಕೆ, ತದನಂತರ ವಿದ್ಯಾರ್ಥಿಗಳ ಅನಿಸಿಕೆ, ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ಉಕ್ತಿಗಳು ಅಂದರೆ ನುಡಿಮುತ್ತುಗಳು, ಸಾಧಕರಿಗೆ ಪ್ರಶಸ್ತಿ ಪತ್ರ ವಿತರಣೆ ಅಂದರೆ ಸಾಧಕರು ಅಂದರೆ ಏನಾದರೂ ಶಾಲಾ ದಿನಗಳಲ್ಲಿ ಈ ವರ್ಷದ ಸಾಧನೆ ಅವರು ಏನಾದರೂ ಮಾಡಿರೋದಿದ್ರೆ ಆ ಸಮಯದಲ್ಲಿ ಅವರಿಗೆ ಆ ಒಂದು ಪ್ರಶಸ್ತಿ ಪತ್ರವನ್ನು ವಿತರಿಸುವಂಥದ್ದು. ಹಾಗೆಯೇ ಶಾಲೆಯ ಆಡಳಿತ ಮಂಡಳಿಯವರ ಒಂದು ಮಾರ್ಗದರ್ಶನ ಇರುವಂಥದ್ದು, ಶಾರದಾ ಸ್ತುತಿ ಅಂದರೆ ದೇವಿಯ ಒಂದು ಆಶೀರ್ವಾದ, ಅತಿಥಿಗಳ ಪರಿಚಯ, ಅತಿಥಿಗಳ ಒಂದು ಭಾಷಣ, ವಂದನಾರ್ಪಣೆ. ಇದಿಷ್ಟನ್ನು ನಾನು ಇಲ್ಲಿ ಇವತ್ತಿನ ನಿರೂಪಣೆಯಲ್ಲಿ ತೊಗೊಂಡಿರುವಂಥದ್ದು. ನೀವು ಇಷ್ಟೇ ತಗೋಬೇಕು ಅನ್ನೋದಿನ್ ಇಲ್ಲ, ಇಷ್ಟನ್ನು ತಗೋಬೋದು ಅಥವಾ ಬೇಕಾದರೆ ಬೇರೆನೂ ನೀವು ಆ್ಯಡ್ ಮಾಡ್ಕೋಬೋದು. ಅಂದರೆ ನಾನು ಒಂದು ಕಾರ್ಯಕ್ರಮದ ಪಟ್ಟಿಯನ್ನು ಈ ರೀತಿಯಾಗಿ ಸಿದ್ಧ ಮಾಡ್ಕೊಂಡಿರುವಂಥದ್ದು. ಹಾಗೆಯೇ ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ನಾವು ಯಾವುದೋ ಒಂದು ಶ್ಲೋಕಗಳನ್ನು ಅದನ್ನು ತಗೋತೀವಲ್ವ, ಹಾಗೆ ಇಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಆಗಿರೋದ್ರಿಂದ ಒಂದು ಗುರುವಿನ ಬಗ್ಗೆ ಇಲ್ಲಿ ಹೇಳಿರುವಂಥದ್ದು, ಗುರುವಿನ ಶ್ಲೋಕವನ್ನು ತಗೊಂಡಿಲ್ಲಿ ಹೇಳಿರುವಂಥದ್ದು. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ ಅಂಥೇಳಿ ಇಲ್ಲಿ ಎಲ್ಲರಿಗೂ ಶುಭ ಮುಂಜಾನೆ ಇದ್ದರೆ ಬೆಳಿಗ್ಗೆ ಇದ್ದರೆ ಮುಂಜಾನೆ, ಮಧ್ಯಾಹ್ನದ ಸಮಯದಲ್ಲಿ ಶುರು ಮಾಡಿದರೆ ಶುಭ ಮಧ್ಯಾಹ್ನ, ಅಥವಾ ಸಂಜೆಯ ಸಮಯ ಆದರೆ ಶುಭ ಸಂಜೆ ಅಂತೇಳಿ ಹೇಳುವಂಥದ್ದು. ನಂತರ ಪ್ರಾರಂಭ ಮಾಡುವಂಥದ್ದು ಹೇಗೆ ನೋಡಿ ಇಲ್ಲಿ. ಓ 10ರ ಜಾಣರೇ, ನಮ್ಮ ಜ್ಞಾನ ದೇಗುಲದ ಗುಡಿಗೆ 100 ಕನಸುಗಳನ್ನು ಹೊತ್ತು ಬಂದವರು ನೀವು. ನಿಮ್ಮ ಕನಸ ನನಸು ಮಾಡಲು ಕಾತುರರಾಗಿರುವವರು ನಾವು. ಈ ಒಂದು ಸುಂದರ ಕ್ಷಣದ ಆಗಮನಕ್ಕಾಗಿ ಕಾದಿರುವವರು ನಿಮ್ಮ ಪೋಷಕರು. ಎಲ್ಲರ ಹರಕೆ ಹಾರೈಕೆಗಳು ಈ ದಿನ ನಿಮಗೆ. ಇಂದು ನಮ್ಮ ಶಾಲೆಯಲ್ಲಿ ಒಂದು ಕಡೆ ಸಂಭ್ರಮ, ಇನ್ನೊಂದು ಕಡೆ ಭಾವನಾತ್ಮಕ ಕ್ಷಣಗಳು ಮನೆ ಮಾಡಿವೆ. ಹೊಸ ಕನಸ ಹೊತ್ತು ಹೊರಟ ಹಕ್ಕಿಗಳು ನೀವು. ಹಾರಲಿ ನಿಮ್ಮ ಕೀರ್ತಿ ದಿಗಂತದವರೆಗೆ. ಕಲಿತ ಪಾಠ ಕಳೆದ ಕ್ಷಣ ಸದಾ ನೆನಪಿರಲಿ. ಈ ಶಾಲೆಯ ಮಮತೆಯ ಹಾರೈಕೆ ನಿಮ್ಮೊಂದಿಗೆ. ಇಂದಿನ ಈ ಕಾರ್ಯಕ್ರಮ ನಿಮಗಾಗಿ ಅಂಥೇಳಿ ಅವ್ರಿಗೆ ಹೇಳುವಂಥದ್ದು. ನಂತರ ಪ್ರಾರ್ಥನೆ. ಅಜ್ಞಾನದ ಕತ್ತಲೆ ಸರಿಸಿ ಜ್ಞಾನದ ಜ್ಯೋತಿ ಬೆಳಗಲಿ. ಗುರಿ ತಲುಪುವ ಹಾದಿಯಲ್ಲಿ ದೈವದ ಹರಕೆ ಇರಲಿ. ಸುಮಧುರ ಕಂಠದಿ ದೇವನ ಸ್ಮರಿಸಲು ಬನ್ನಿ ಗೆಳೆಯರಿ. ನಮ್ಮಿ ಕಾರ್ಯಕ್ರಮದ ಮಂಗಳಕ್ಕೆ ನಾಂದಿ ಹಾಡಿರಿ ಅಂಥೇಳಿ ಹೇಳಿ ದೇವರ ಆಶೀರ್ವಾದವನ್ನು ಕೋರಲು ನಮ್ಮ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳು ಅಂದರೆ 8, 9ನೇ ತರಗತಿಯ ವಿದ್ಯಾರ್ಥಿಗಳನ್ನು ಕರೆಯುವಂಥದ್ದು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ತಮಗೆ ಧನ್ಯವಾದಗಳು ಅಥವಾ ಧನ್ಯವಾದಗಳು ತಮಗೆ ಅಂತ ಹೇಳುವಂಥದ್ದು. ನಂತರ ಉದ್ಘಾಟನೆ. ಹಚ್ಚೋಣ ಬನ್ನಿ ಅಜ್ಞಾನದ ಕತ್ತಲೆಗೆ ಅರಿವಿನ ಪ್ರಣತೆ, ದ್ವೇಷದ ಇರುಳಿಗೆ ಪ್ರೀತಿಯ ಹಣತೆ. ಹಚ್ಚೋಣ ಬನ್ನಿ ಸ್ವಾರ್ಥದ ತಮಸ್ಸಿಗೆ ತ್ಯಾಗದ ಪ್ರಣತೆ, ಸ್ವೇಚ್ಛೆಯ ತಿಮಿರಕ್ಕೆ ಸಂಸ್ಕಾರದ ಹಣತೆ. ಹಚ್ಚೋಣ ಬನ್ನಿ ಮತ್ಸರದ ಮಬ್ಬಿಗೆ ಮಮತೆಯ ಹಣತೆ. ದೀಪವು ಜ್ಞಾನದ ಸಂಕೇತವಾಗಿದೆ. ಜ್ಞಾನದ ಸಂಕೇತವಾಗಿರುವ ಅಂತಹ ನಂದಾದೀಪವನ್ನು ವೇದಿಕೆಯ ಮೇಲಿರುವ ಗಣ್ಯರು ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಉದ್ಘಾಟನೆಯ ನಂತರ ಅವರಿಗೆ ತಮಗೆ ಧನ್ಯವಾದಗಳು. ನಂತರ ಸ್ವಾಗತ ಭಾಷಣ. ಮನದ ಮನೆಯ ಕದವ ತೆರೆದು ಪ್ರೀತಿಯಿಂದ ಸ್ವಾಗತಿಸುವೆವು. ನಗು ಮೊಗದಲ್ಲಿ ಹೂ ಮಳೆಯ ಸುರಿಸಿ ಬರಮಾಡಿಕೊಳ್ಳುವೆವು. ಅತಿಥಿಗಳ ಗೌರವಿಸಿ ಸಭೆಯ ಘನತೆ ಹೆಚ್ಚಿಸಲು ಬನ್ನಿ ವೇದಿಕೆಗೆ ಸ್ವಾಗತದ ನುಡಿಗಳನ್ನಾಡಲು ಅಂತ ಹೇಳಿ ನಮ್ಮ ಶಾಲೆಯ ಶಿಕ್ಷಕರಾದ ಅಂಥೇಳಿ ಅವರ ಹೆಸರನ್ನು ಹೇಳಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಅಂತೇಳಿ ಹೇಳುವಂಥದ್ದು. ಎಲ್ಲರನ್ನು ಸ್ವಾಗತಿಸಿದ ತಮಗೆ ಧನ್ಯವಾದಗಳು. ನಂತರ ಪಾಲಕರ ಅನಿಸಿಕೆಗಳು ಹೇಳುವಾಗ 1-2-3 ಜನ ಪಾಲಕರುಗಳು ಮಾತಾಡುವಂಥದ್ದಿರುತ್ತೆ. ಮನಸ್ಸಿಟ್ಟು ಕಲಿತ ಶಿಕ್ಷಣ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ದೈವ ಭಕ್ತಿ, ಯಾರನ್ನೂ ಯಾವತ್ತೂ ಕೈ ಬಿಡುವುದಿಲ್ಲ ಎನ್ನುವ ಹಾಗೆ ತಾವೇ ಇಷ್ಟಪಟ್ಟು ಸೇರಿಸಿದ ಈ ಶಾಲೆಯ ಜೊತೆಗೆ ತಮಗಿದ್ದ ಬಾಂಧವ್ಯಗಳ ಬಗ್ಗೆ
ಪೋಷಕರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ ಅಂಥೇಳಿ ಇಲ್ಲಿ ಮೊದಲನೇದಾಗಿ ಯಾರು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರುವಂಥ ವಿದ್ಯಾರ್ಥಿಯ ಹೆಸರು ಹೇಳಿ ಅವರ ಪೋಷಕರಾದ ತಂದೆ ಅಥವಾ ತಾಯಿ ಮಾತಾಡ್ತಾರೆ. ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ ಅಂತೇಳಿ ಹೇಳುವಂಥದ್ದು. ನಂತರ ತಮಗೆ ಧನ್ಯವಾದಗಳು ಅಂತೇಳಿ ಹೇಳಿ ಇನ್ನೊಬ್ಬ ಪೋಷಕರ ಅನಿಸಿಕೆಗೆ ಅವರನ್ನು ಆಹ್ವಾನಿಸುವಂಥದ್ದು. ಮಕ್ಕಳ ಕನಸಿಗೆ ರೆಕ್ಕೆಗಳ ಕೊಟ್ಟು ಹಾರಲು ಕಲಿಸಿದ ದೈವಗಳು ಬೆವರಿನ ಹನಿಗಳ ಸುರಿಸಿ ಇಂದಿನ ವಿಜಯೋತ್ಸವಕ್ಕೆ ಅಡಿಪಾಯ ಹಾಕಿದವರು. ನಿಮ್ಮ ಹರಕೆಯ ಮಾತುಗಳೇ ನಮ್ಮ ಬದುಕಿನ ದಾರಿದೀಪ. ಬನ್ನಿ ವೇದಿಕೆಯ ಹಂಚಿಕೊಳ್ಳಲು ನಿಮ್ಮ ಪ್ರೀತಿಯ ರೂಪ ಹಾಗೂ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಅಂತ ಹೇಳಿ ಅವರನ್ನು ವೇದಿಕೆಗೆ ಆಹ್ವಾನಿಸುವಂಥದ್ದು. ನಂತರ ವಿದ್ಯಾರ್ಥಿಗಳು ಹೇಳುವಂಥದ್ದು ಅವರ ಅನಿಸಿಕೆ. ಕಳೆದ ಕ್ಷಣಗಳ ನೆನಪಿನ ಬುತ್ತಿ ಕಣ್ಣಲ್ಲಿ ತುಂಬಿದೆ ಹನಿಗವನ. ಅಕ್ಷರ ಕಲಿಸಿದ ಈ ಗುಡಿಯಲ್ಲಿ ಕಳೆದಿದ್ದೇ ಒಂದು ಸುಂದರ ಪಯಣ. ಗೆಳೆತನದ ಸವಿದು ಗುರಿಯ ಹಾದಿಯ ತುಳಿದು ಮನದ ಮಾತುಗಳನ್ನು ಹಂಚಿಕೊಳ್ಳಲು ವಿದ್ಯಾರ್ಥಿ ಅಂತೇಳಿ ಹೇಳಿ ಅವನನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಅಂತೇಳಿ ಹೇಳುವಂಥದ್ದು. ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡು ತಮಗೆ ಧನ್ಯವಾದಗಳು ಅಂತ ಹೇಳಿ ನಂತರ ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ಕೆಲವೊಂದು ನುಡಿ ಉಕ್ತಿಗಳು. ವಿದ್ವಾನ್ ಪ್ರಶಸ್ಯತೆ ಲೋಕೆ ವಿದ್ವಾನ್ ಸರ್ವತ್ರೇ ಗೌರವಂ ವಿದ್ಯಾ ಲಭತೆ ಸರ್ವಂ ವಿದ್ಯಾ ಸರ್ವತ್ರ ಪೂಜ್ಯತೆ. ಲೋಕದಲ್ಲಿ ವಿದ್ಯಾವಂತನು ಗೌರವಿಸಲ್ಪಡುತ್ತಾನೆ, ವಿದ್ಯಾವಂತನಿಗೆ ಎಲ್ಲೆಡೆ ವಿದ್ಯೆಯಿಂದ ಗೌರವ ಸಿಗುತ್ತದೆ. ನಮ್ಮ ವಿದ್ಯಾರ್ಥಿಗಳು ವಿದ್ಯಾವಂತರಾಗಿ ಗೌರವ ಮತ್ತು ವಿನಯವನ್ನು ವಿದ್ಯಾರ್ಥಿ ದೆಸೆಯಿಂದಲೇ ಅಳವಡಿಸಿಕೊಳ್ಳಬೇಕೆಂಬ ಸದುದ್ದೇಶದಿಂದ ನಮ್ಮ ಅಧ್ಯಾಪಕರಾಗಿರುವ ಶ್ರೀಯುತ ಅವರ ಹೆಸರುಗಳನ್ನು ಹೇಳಿ ವಿದ್ಯಾರ್ಥಿಗಳಿಗೆ ಜ್ಞಾನದ ನುಡಿಯ ಸಾರವನ್ನು ನೀಡಲಿದ್ದಾರೆ ಅಂತೇಳಿ ಹೇಳುವಂಥದ್ದು. ನಂತರ ಅವರು ಜ್ಞಾನದ ನುಡಿಯನ್ನು ಹೇಳಿದ ನಂತರ ನಾವೊಂದು ಮಾತನ್ನು ಹೇಳುವಂಥದ್ದು. ನಮ್ಮ ಕೈಯಲ್ಲಿರುವ ಹಣತೆ ನೀವು ನಾಡ ಬೆಳಗುವ ದೀಪವಾಗಲಿ. ನಾವು ಕಲಿಸಿದ ಅಕ್ಷರಗಳು ನಿಮ್ಮ ಬದುಕಿನ ದಾರಿ ದೀಪವಾಗಲಿ. ಹೋಗಿ ಬನ್ನಿ ಮಕ್ಕಳೇ, ವಿಜಯದ ಪಥದಲ್ಲಿ ಮುನ್ನಡೆಯಿರಿ. ಈ ಶಾಲೆಯ ಹೆಸರು ಹೆತ್ತವರ ಕೀರ್ತಿ ಗಗನಕ್ಕೇರಿಸಿ ಎಂದು ವಿದ್ಯಾರ್ಥಿಗಳಿಗೆ ಜ್ಞಾನದ ಮಹತ್ವವನ್ನು ತಿಳಿ ಹೇಳಿದ ತಮಗೆ ಧನ್ಯವಾದಗಳು ಅಂತೇಳಿ ಹೇಳುವಂಥದ್ದು. ನಂತರ ಸಾಧಕರ ಪ್ರಶಸ್ತಿಗೆ ವಿದ್ಯಾ ದೇಗುಲಕ್ಕೆ 100 ಕನಸಿನ ಪುಸ್ತಕವನ್ನು ಹೊತ್ತು ಆತ್ಮವಿಶ್ವಾಸದಿಂದ ಸಮವಸ್ತ್ರ ಧರಿಸಿ ಹೊಸದೊಂದು ಚೇತನದೊಂದಿಗೆ ಪುಟ್ಟ ನಗುವಿನೊಂದಿಗೆ ಜ್ಞಾನವನ್ನು ಅರಸಿ ಬರುವುದು. ಈ ದೆಸೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ತಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಮತ್ತು ಪದಕವನ್ನು ನೀಡಿ ಗೌರವಿಸುವ ಸುಸಂದರ್ಭವೀಗ ಅಂತೇಳಿ ಹೇಳಿ ಅಂತಹ ಪ್ರತಿಭಾಶಾಲಿಗಳ ಹೆಸರನ್ನು ವಾಚಿಸಲಿದ್ದಾರೆ ನಮ್ಮ ಹೈಸ್ಕೂಲ್ ಶಿಕ್ಷಕರು ಅಂತೇಳಿ ಹೇಳಿ ಶ್ರೀಯುತ ಅಥವಾ ಶ್ರೀಮತಿ ಅಂತೇಳಿ ಹೇಳಿ ಅವರ ಹೆಸರನ್ನು ಹೇಳುವಂಥದ್ದು. ನಂತರ ಪ್ರಶಸ್ತಿ ಸ್ವೀಕರಿಸಿದ ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳು ಹಾಗೂ ನನ್ನ ಸಹೋದ್ಯೋಗಿಗಳಿಗೆ ಧನ್ಯವಾದಗಳು ಅಂತೇಳಿ ಹೇಳುವಂಥದ್ದು. ನಂತರ ಶಾಲೆಯ ಆಡಳಿತ ಮಂಡಳಿಯವರ ಮಾರ್ಗದರ್ಶನಕ್ಕೆ ಈ ಜಗದ ಜಾತ್ರೆಯಲ್ಲಿ ಸಾಗುವ ಬದುಕಿನ ಬಂಡಿಯಾಗಿಯೇ ಸಾಗಬಾರದು. 100 ಜನರು ತಲೆ ಎತ್ತಿ ನೋಡುವ ತೇರಾಗಬೇಕು. ಈ ತೇರು ನಮ್ಮ ವಿದ್ಯಾರ್ಥಿ ತೇರಾಗಬೇಕು. ಈ ವಿದ್ಯಾರ್ಥಿ ತೇರನ್ನು ಬಲಪಡಿಸಿ ಜೀವನ ಪಥದ ಭದ್ರ ಬುನಾದಿಗಾಗಿ ಮಾರ್ಗದರ್ಶನವನ್ನು ನೀಡಬೇಕೆಂದು ನಮ್ಮ ಶಾಲೆಯ ಆಡಳಿತ ಮಂಡಳಿಯವರಾದ ಯಾರಿರ್ತಾರೆ ಅವರ ಶ್ರೀಯುತರವರಲ್ಲಿ ಕೋರಿಕೆ ಅಂತೇಳಿ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾರ್ಗದರ್ಶನ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಇನ್ನೋರ್ವರಿದ್ರೆ ಶಾಲೆಯ ಆಡಳಿತ ಮಂಡಳಿ ಇನ್ನೋರ್ವ ಸದಸ್ಯರಿದ್ರೆ ಅವ್ರಿಗೆ ಈ ರೀತಿಯಾದಂಥ ಒಂದು ನುಡಿಮುತ್ತು ಅಥವಾ ಮುಖ್ಯೋಪಾಧ್ಯಾಯರು ಹೇಳಿದ್ರು ಸಹ ಪರವಾಗಿಲ್ಲ, ಅವರಾದರೂ ಸಹ ಈ ಹಿತನುಡಿಗೆ ಅವರನ್ನು ಇದರಲ್ಲಿ ಈ ಒಂದು ಹಿತನುಡಿಯ ಕವನವನ್ನು ಬಳಸ್ಕೋಬಹುದು. ಕುಂಬಾರನು ಮಣ್ಣನ್ನು ತಿದ್ದಿ ಸುಂದರ ಮಡಕೆ ಮಾಡುವಂತೆ ಶಿಕ್ಷಕರು ನಮ್ಮ ಅಜ್ಞಾನವನ್ನು ತಿದ್ದಿ ಜ್ಞಾನದ ಮೂರ್ತಿ ಮಾಡುವರು. ನಮ್ಮ ಯಶಸ್ಸಿನ ಏಣಿಗೆ ಆಧಾರವಾಗಿ ನಿಂತವರು. ಬನ್ನಿ ಗುರುವೇ ಹರಸಲು ನಮ್ಮನ್ನು ನಿಮ್ಮ ಹಿತನುಡಿಗಳಿಂದ ಇಂದು. ಕಿರಿಯರನ್ನು ಪ್ರೋತ್ಸಾಹಿಸುವ ಹಿರಿಯ ಗುಣದ ನಮ್ಮ ಶಾಲೆಯ ಆಡಳಿತ ಮಂಡಳಿ ಇನ್ನೊಬ್ಬ ಸದಸ್ಯರ ಹೆಸರು ಹೇಳ್ಬೋದು ಅಥವಾ ಮುಖ್ಯೋಪಾಧ್ಯಾಯರು ಈ ಸುಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಹಿತವಚನಗಳನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಅಂತ ಹೇಳುವಂಥದ್ದು. ಶಿಕ್ಷಕರು ಕೇವಲ ಪಾಠ ಮಾಡುವವರಲ್ಲ, ಬದುಕನ್ನು ಕಟ್ಟಿಕೊಡುವ ಶಿಲ್ಪಿಗಳು ಎಂಬುದನ್ನು ತಮ್ಮ ಹಿತವಚನಗಳ ಮೂಲಕ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದ ತಮಗೆ ಧನ್ಯವಾದಗಳು ಸರ್ ಅಂತೇಳಿ ಹೇಳುವಂಥದ್ದು. ನಂತರ ವಿದ್ಯಾರ್ಥಿಗಳು ಶಾರದಾ ಸ್ತುತಿಯನ್ನು ಹೇಳ್ತಾರೆ. ಆವಾಗ ವಿದ್ಯಾದಿ ದೇವತಾ ಸಾಕ್ಷಾತ್ ಧನ್ಯಾ ದೇವಿ ಸರಸ್ವತಿ
ಯತ್ ಪ್ರಸಾದೇನ ಕುರುವಂತಿ ಕಾವ್ಯಾನಿ ಕವಯಃ ಸದಾ ಅಂತೇಳಿ ಈಗ ನಮ್ಮ ವಿದ್ಯಾರ್ಥಿಗಳು ಶಾರದಾ ಸ್ತೋತ್ರವನ್ನು ಪಠಿಸಲಿದ್ದಾರೆ ಅಂತೇಳಿ ಹೇಳಿ ಆ ಸ್ತೋತ್ರ ಪಠಿಸಿದ ನಂತರ ಆ ಶಾರದಾಂಬೆಯು ನಿಮಗೆ ಹರಸಲಿ ಎಂದು ಆಶಿಸುತ್ತೇನೆ ಅಂತೇಳಿ ಹೇಳುವಂಥದ್ದು. ನಂತರ ಅತಿಥಿಗಳ ಪರಿಚಯ. ಗುರುವೆಂದರೆ ಕಾಲಾತೀತ ವಿಚಾರಧಾರೆ, ಗುರುವೆಂದರೆ ಸಕಲ ಜೀವರಾಶಿಗಳಿಗೆ ಲೇಸ ಬಯಸುವ ಕರುಣೆಯ ಮೂರ್ತಿ, ಗುರುವೆಂದರೆ ಸಮಾಜ ನಿರ್ಮಿಸುವ ಎದೆಗಾರಿಕೆ, ಗುರುವೆಂದರೆ ನಡೆನುಡಿಗಳನ್ನು ಬೆಸೆಯುವ ಜೀವಸೆಲೆ. ಇಂತಹ ಸಾಲುಗಳಿಗೆ ಜೀವ ತುಂಬುವ ಜೀವಸೆಲೆಯಾಗಿರುವ ನಮ್ಮ ಶಾಲೆಯ ಶಿಕ್ಷಕರಿಂದ ಅತಿಥಿಗಳ ಪರಿಚಯ. ಅವರ ಪರಿಚಯ ನಂತರ ಅವರಿಗೆ ಧನ್ಯವಾದ ಹೇಳುವಂಥದ್ದು. ನಂತರ ಅತಿಥಿಗಳಿಗೆ ಭಾಷಣದ ಸಮಯದಲ್ಲಿ ಅತಿಥಿಗಳ ಭಾಷಣ ಸಭೆಯ ಪ್ರಗತಿ, ಗೌರವದ ಕೀರುತಿ, ಮಾತಿನ ಸರತಿ, ನೀವೇ ನಮ್ಮ ಮುಖ್ಯ ಅತಿಥಿ, ನಿಮ್ಮಂತಹ ವ್ಯಕ್ತಿಗಳೇ ನಮಗೆಲ್ಲ ಸ್ಫೂರ್ತಿ, ನಿಮ್ಮ ಹಿತನುಡಿಗಳೇ ನಮ್ಮ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ. ಈಗ ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಶ್ರೀಯುತ ಅವರ ಹೆಸರೇಳಿ ಅವರಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಹಿತನುಡಿಗಳನ್ನು ಆಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ ಅಂತೇಳಿ ಹೇಳುವಂಥದ್ದು. ಅವರ ಹಿತನುಡಿಯ ನಂತರ ಹರಿಯುವ ನದಿಗೆ ಹಾದಿ ತೋರಿದಂತೆ, ಬೆಳೆಯುವ ಪೈರಿಗೆ ಬೆಳಕು ನೀಡಿದಂತೆ ವಿದ್ಯಾರ್ಥಿ ಮನಸ್ಸುಗಳಲ್ಲಿ ಆತ್ಮವಿಶ್ವಾಸದ ಬೀಜ ಬಿತ್ತಿದಿರಿ. ನಿಮ್ಮ ಅನುಭವದ ಮಾತುಗಳಿಂದ ಹೊಸ ಹಾದಿ ತೋರಿದಿರಿ. ಅತ್ಯಂತ ಅರ್ಥಪೂರ್ಣ ಹಾಗೂ ಸ್ಫೂರ್ತಿದಾಯಕ ನುಡಿಗಳಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬಿದ ತಮಗೆ ಧನ್ಯವಾದಗಳು ಅಂತೇಳಿ ಹೇಳುವಂಥದ್ದು. ನಂತರ ವಂದನಾರ್ಪಣೆ. ಮಳೆ ಬಿಲ್ಲು ಭೂವಿಗೆ ಪ್ರೀತಿಯ ಸಂಕೇತ ತೋರಿದ ಹಾಗೆ, ತೆಂಗಿನ ಗರಿಯ ಮರೆಯಲ್ಲಿ ನೇಸರನ ಕಿರಣಗಳು ಪಿಸುಗುಟ್ಟಿದ ಹಾಗೆ, ಅನುಭವಿಸು ಅನುಸರಿಸು ಈ ಪ್ರೀತಿ ವಿಶ್ವಾಸದ ಸಂದೇಶವ. ಅತ್ತಿ ಎಂಬ ಗಿಡವ ನೆಟ್ಟು, ನಗುವ ಎಂಬ ಹಸಿರ ತೊಟ್ಟು, ಸ್ನೇಹವೆಂಬ ನೀರ ನೆರೆದು ಮತ್ತೆ ಮನದಲ್ಲಿ ಮೂಡುವ ಹೊಸ ಕಾವ್ಯದಂತೆ ಈ ಕಾರ್ಯಕ್ರಮ ನಮ್ಮೆಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಮೂಡಲಿ ಎನ್ನುವ ಆಶಯ ನಮ್ಮದು. ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾದ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸಲಿದ್ದಾರೆ ನಮ್ಮ ಪ್ರೌಢಶಾಲಾ ವಿಭಾಗದ ಸಹೋದ್ಯೋಗಿಯವರಾದ ಶ್ರೀಮತಿ ಅಥವಾ ಶ್ರೀಯುತರವರು ಅಂತೇಳಿ ಹೇಳುವಂಥದ್ದು. ಎಲ್ಲರಿಗೂ ವಂದನೆಯನ್ನು ಸಲ್ಲಿಸಿದ ತಮಗೆ ಧನ್ಯವಾದಗಳು ಅಂತೇಳಿ ಹೇಳಿ ಕೊನೆಯ ಘಟ್ಟಕ್ಕೆ ಬಂದಿರುವಂಥದ್ದು. ಸಾಗರದ ಆಳಕ್ಕೆ ಹೆದರದಿರಿ, ಈಜುವ ಛಲ ನಿಮ್ಮಲ್ಲಿರಲಿ, ಸವಾಲುಗಳು ಬೆಟ್ಟಕ್ಕೆ ಮಣಿಯದಿರಿ, ಏರುವ ಧೈರ್ಯ ನಿಮ್ಮಲ್ಲಿರಲಿ, ಸೋತಾಗ ಕುಗ್ಗಬೇಡಿ, ಗೆದ್ದಾಗ ವೀಗಬೇಡಿ, ಮನುಷ್ಯತ್ವದ ಹಾದಿಯಲ್ಲಿ ಸದಾ ನಿಮ್ಮ ನಗು ಅರಳಿರಲಿ. ನಿಮ್ಮ SSLC ಪರೀಕ್ಷೆಯಲ್ಲಿ ನೀವು ಅಭೂತಪೂರ್ವ ಯಶಸ್ಸನ್ನು ಕಂಡು ಉತ್ತಮ ಪ್ರಜೆಗಳಾಗಿ ಸಮಾಜಕ್ಕೆ ಕೊಡುಗೆ ನೀಡಲಿ ಎಂದು ಇಡೀ ಶಾಲಾ ವೃಂದದ ಪರವಾಗಿ ನಾವು ಹಾರೈಸುತ್ತೇವೆ. ಧನ್ಯವಾದಗಳು ಅಂತೇಳಿ ಇಲ್ಲಿ ಇದು ಮುಕ್ತಾಯವನ್ನ ಮಾಡುವಂಥದ್ದು. ಧನ್ಯವಾದಗಳು.